ನಮಸ್ಕಾರ ರೀ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ. ಇವತ್ತು ಗುರುಚರಿತ್ರೆಯ ಸಂಕ್ಷಿಪ್ತ ಒಂದು ಹಾಡು ಹೇಳಲಿಕ್ಕತ್ತೀನಿ. ಇದು ಒಂದು 10 ನಿಮಿಷದ ಒಳಗೆ ಆಗ್ತದೆ. ಒಬ್ಬೊಬ್ಬರ ಮನ್ಯಾಗ ಈ ಗುರುಚರಿತ್ರೆ 7 ದಿವಸನಾಗ ಸಪ್ತಾಹ ಅಂತ ಮಾಡಿ ಮಂಗಳ ಮಾಡುವಂಥ ಸಂಪ್ರದಾಯ ಇರ್ತದೆ. ನಮಗೆ ಅದೆಲ್ಲ ಮಾಡಲಿಕ್ಕೆ ಆಗದೆ ಇದ್ರೆ ಈ ಗುರುಚರಿತ್ರೆ ಸಂಕ್ಷಿಪ್ತ ಹಾಡನ್ನು ದಿವಸ ನಾವು ಹೇಳ್ಕೊಳ್ಳಿಕ್ಕೂ ಬರ್ತದೆ. ಭಗವಂತ ಪ್ರಸಿದ್ಧ ದಶಾವತಾರಗಳಷ್ಟೇ ಅಲ್ಲ, ವ್ಯಾಸ, ಕಪಿಲ, ದತ್ತಾತ್ರೇಯ ಮೊದಲಾದ ಈ ಜ್ಞಾನಪ್ರದ ರೂಪಗಳನ್ನು ಈ ಲೋಕ ಕಲ್ಯಾಣಕ್ಕಾಗಿ ಪರಮಾತ್ಮ ತಾಳ್ಯಾನ. ಈ ಕಲಿಯುಗದಲ್ಲಿ ತನ್ನ ಮಹಿಮೆಗಳನ್ನು ತೋರ್ಸ್ಯಾನ. ಅತ್ರಿ ಮುನಿ ಪತ್ನಿ ಅನಸೂಯೆ ಅವಳು ಬಹಳ ಪತಿವ್ರತೆ ಇರ್ತಾಳೆ. ಆಕೆಯ ಪಾತಿವ್ರತ್ಯಕ್ಕೆ ಮಣಿದು ಇವರು ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನರು ಶಿಶು ರೂಪವನ್ನು ತಾಳ್ತಾರೆ. ಮುಂದೆ ತ್ರಿಮೂರ್ತಿಗಳು ಒಂದೇ ರೂಪದಲ್ಲಿ ದತ್ತನಾಗಿ ಜ್ಞಾನಬೋಧೆಯನ್ನು ಜಗತ್ತಿಗೂ ಮಾಡ್ತಾರೆ. ಶ್ರೀ ದತ್ತಾತ್ರೇಯ ಮತ್ತೆ ಕಲಿಯುಗದಲ್ಲಿ 2 ಅವತಾರಗಳನ್ನು ಮಾಡ್ಯಾರ. ಶ್ರೀಪಾದ ವಲ್ಲಭ ಮತ್ತು ಶ್ರೀ ನರಸಿಂಹ ಸರಸ್ವತಿ ಯತಿಗಳು. ಆ ರೂಪ 2 ರೂಪ. ಈ ತ್ರಿಮೂರ್ತಿ ಸ್ವರೂಪಿಯಾದ ದತ್ತಾತ್ರೇಯನ 3 ಅವತಾರ ಮಹಿಮೆ ಪರಮ ಫಲಪ್ರದವಾದಂಥ ಪಾರಾಯಣ ಗ್ರಂಥ ಈ ಗುರುಚರಿತ್ರೆ. ಆದರೆ ಈಗ ಈ ಗುರುಚರಿತ್ರೆಯ ಸಂಕ್ಷಿಪ್ತ ಒಂದು ಹಾಡನ್ನು ಹೇಳ್ತಾ ಇದ್ದೀನಿ. ಇದು ಎಲ್ಲ 3 ಅವತಾರಗಳಲ್ಲಿ ಆಗಿರುವಂಥ ಈ ಘಟನೆಗಳನ್ನು ಒಳಗೊಂಡಂಥ ಈ ಹಾಡು. ಕರ್ಪೂರ ಕಾಂತಿ ದೇಹಾಯ ಬ್ರಹ್ಮಮೂರ್ತಿಧರಾಯ ಚ ವೇದಶಾಸ್ತ್ರ ಪರಿಜ್ಞಾಯ ದತ್ತಾತ್ರೇಯ ನಮೋಸ್ತುತೇ. ದತ್ತಾತ್ರೇಯ ನಮೋಸ್ತುತೇ. ಕರ್ಪೂರದಂತೆ ಶುದ್ಧ ಶ್ವೇತ ಕಾಂತಿಯ ದೇಹದ ಬ್ರಹ್ಮರೂಪಿಯಾದ ವೇದಾದಿ ಶಾಸ್ತ್ರ ಪರಿಣತನಾದ ಹೇ ದತ್ತಾತ್ರೇಯನೇ, ನಿನಗೆ ವಂದನೆ. ಸತ್ಯರೂಪ ಸದಾಚಾರ ಸತ್ಯಧರ್ಮ ಪಾರಾಯಣ ಸತ್ಯಾಶ್ರಯ ಸದಾಧಾರ ದತ್ತಾತ್ರೇಯ ನಮೋಸ್ತುತೇ. ದತ್ತದೇವ ನಮೋಸ್ತುತೇ. ಸತ್ಯರೂಪನೇ, ಧರ್ಮರೂಪಿಯೇ, ಸತ್ಯಕ್ಕೆ ಆಶ್ರಯನೇ, ಸರ್ವರಿಗೂ ಆಧಾರನೇ, ನಿನಗೆ ವಂದನೆಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತ್ರಿಮೂರ್ತಿ ರೂಪೇಣೆ ದತ್ತಾತ್ರೇಯಾಯ ನಮಃ. ಸರಸ್ವತಿ ಗಂಗಾಧರ ಗುರು ಭಕ್ತನಿಗೊಲಿದು ಬಂದನ ಶ್ರೀದತ್ತ. ಪರಿಪರಿತಾಪವ ಕ್ಲೇಶವ ಕಳೆಯುತ ನಿಜ ಸುಖವಿತ್ತನು ಶ್ರೀದತ್ತ. ಕಷ್ಟದಿಂದ ಕಂಗೆಡುವ ಬಾಲಕನ ಕಂಡ ಸಿದ್ಧ ಮುನಿ ಶ್ರೀದತ್ತ. ದುಷ್ಟ ಭಾವನೆಯ ಬಿಟ್ಟು ಭಜಿಸಿದರೆ ಕೊಟ್ಟು ಕಾಯುವನು ಶ್ರೀದತ್ತ. ನಿಂತು ನುಡಿವ ಯೋಗೀಂದ್ರ ನಂಘ್ರಿಯನು ಪಿಡಿದು ಕೇಳಿದ ಶ್ರೀದತ್ತ. ಇಂತು ಕರುಣೆಯದು ಕೊನೆಗೆ ಬಂದಿತೆ, ಪಾಲಿಸು ಪಾಲಿಸು ಶ್ರೀದತ್ತ. ಆಲಿಸು ಕುವರನೆ ಶ್ರೀ ಗುರುಚರಿತೆಯ ಭವತಾರಕನ ಶ್ರೀದತ್ತ. ಕೇಳುವ ಎಲ್ಲರ ಹಸಿವನ್ನು ಹಿಂಗಿಸಿ ಹರುಷದಿ ಕಾಯುವ ಶ್ರೀದತ್ತ. ಇವನೇ ದತ್ತನು ಅನಸೂಯಾತ್ಮಜ ವಿಶ್ವನಿಯಾಮಕ ಶ್ರೀದತ್ತ. ಭವತಿಯ ನೆವದಲ್ಲಿ ವಿಪ್ರನ ಮಡದಿಗೆ ಸುತನಾದನು ಶ್ರೀದತ್ತ. ಶ್ರೀಪಾದ ಶ್ರೀವಲ್ಲಭನಾಮದಿ ಕುಲ ಉದ್ಧರಿಸಿದ ಶ್ರೀದತ್ತ. ಕಾಪಿಡೆ ನಡೆದನು ಭಾರತ ಜನವನ್ನು ಯಾತ್ರೆಯ ನೆವದಿಂ ಶ್ರೀದತ್ತ. ತೀರ್ಥಕ್ಷೇತ್ರಗಳ ಸುತ್ತಿ ಪತಿತರನು ಪಾವನಗೊಳಿಸಿದ ಶ್ರೀದತ್ತ. ಸಾರ್ಥವಾದ ಗೋಕರ್ಣನ ನೋಡುತ್ತ ಕುರುವದಿ ನಿಂತನು ಶ್ರೀದತ್ತ. ಮಂದಮತಿ ಅಂಬಾ ಕುಮಾರನಿಗೆ ಜ್ಞಾನದಾತನು ಶ್ರೀದತ್ತ. ಮಂದವಾಸರದ ಪ್ರದೋಷ ಪೂಜೆಯ ಮಹಿಮೆಯ ಹೇಳಿದ ಶ್ರೀದತ್ತ. ಅಗಸಗೆ ಮುಂದಣ ಜನುಮದಿ ರಾಜ್ಯದ ಭೋಗವನಿತ್ತನು ಶ್ರೀದತ್ತ. ಅಗಲದಂತಿರಲು ವಲ್ಲಭೇಶನ ಸಂಕಟ ಕಳೆದನು ಶ್ರೀದತ್ತ.
ವಚನದಂತೆ ಅಂಬಾ ಮಾಧವರಿಗೆ ಬಾಲಕನಾದನು ಶ್ರೀದತ್ತ. ಉಚಿತ ಸಮಯ ಬರೆ 4 ವೇದದ ಸಾರವ ಹೇಳಿದ ಶ್ರೀದತ್ತ. ಅವಳಿ ತನಯರ ತಾಯಿಗೆ ಕರುಣಿಸಿ ಕಾಸಿಗೆ ಬಂದನು ಶ್ರೀದತ್ತ. 9 ಸಂವತ್ಸರವಿರೆ ಸನ್ಯಾಸವ ಸ್ವೀಕರಿಸಿದನು ಶ್ರೀದತ್ತ. 30 ಬುಧವ ದಾಟಿ ಬಂದು ತಾಯಿ ತಂದೆಯ ನೋಡಿದ ಶ್ರೀದತ್ತ. ಆವುದನ್ನೆಲ್ಲವ ನೀಡಿ ಹರಸುತ್ತ ಪಯಣವ ಬೆಳೆಸುತ್ತ ಶ್ರೀದತ್ತ. ಉದರ ಶೂಲೆಯ ವಿಪ್ರನ ಜನ್ಮವನುಳಿಸಿ ಕಾಯ್ದನು ಶ್ರೀದತ್ತ. ಮುದದಿ ಪೂಜಿಸುವ ಸತಿಪತಿಯರನು ಕಂಡು ನಲಿದನು ಶ್ರೀದತ್ತ. ಸಾಯಂ ದೇವನ ಸಾವನು ತಪ್ಪಿಸಿ ಯವನ ನಂಜಿಸಿದ ಶ್ರೀದತ್ತ. ಧ್ಯೇಯ ಸಾಧನೆಗೆ ಯಾತ್ರೆಯ ಮಾಡಲು ಶಿಷ್ಯನ ಕಳುಹಿದ ಶ್ರೀದತ್ತ. ಗುಪ್ತವಾಗಿರಲು ಗುರು ನಿಂದಕನಿಗೆ ಬೋಧನೆ ಮಾಡಿದ ಶ್ರೀದತ್ತ. ಸುಪ್ತ ಚೇತನೆಯ ಚಾಲಿಪ ಶಕ್ತಿಯು ಗುರುವಿಗಿದೆಂದನು ಶ್ರೀದತ್ತ. ದೇವಿಯ ಬಳಿಯಲ್ಲಿ ನಾಲಿಗೆ ಕೊಯ್ದಗೆ ಮತಿಯ ಪಾಲಿಸಿದ ಶ್ರೀದತ್ತ. ಭಾವದಿ ಭಿಕ್ಷೆಯ ನೀಡಿದ ವಿಪ್ರಗೆ ಸಂಚಿತ ತೋರಿದ ಶ್ರೀದತ್ತ. ಯೋಗಿನಿಯರ ಸಹವಾಸದಿ ಇರುವನು ನರಸಿಂಹ ಸರಸ್ವತಿ ಶ್ರೀದತ್ತ. ಸಾಗಿ ಶೋಧಿಸಿದ ಅಂಬಿಗರವನಿಗೆ ಗುಪಿತವ ಹೇಳಿದ ಶ್ರೀದತ್ತ. ಹರಕೆಯ ಕುವರನ ಹರಣವ ಬರೆಸಿದ ಔದುಂಬರದಿ ಶ್ರೀದತ್ತ. ಬರುತ ಅಮರಜ ಭೀಮಾ ಸಂಗಮ ಕ್ಷೇತ್ರದಿ ತಂಗಿದ ಶ್ರೀದತ್ತ. ಬರಡೆಮ್ಮೆಯನು ಕರೆಯಿಸಿ ಜನರಿಗೆ ಕೌತುಕ ತೋರಿದ ಶ್ರೀದತ್ತ. ಹರುಷದಿ ಕರೆಯಲು ಗಾಣಗಾಪುರದಲ್ಲಿ ನೆಲೆಸಲು ಬಂದನ ಶ್ರೀದತ್ತ. ದೂರ ಮಾಡಿದ ಬ್ರಹ್ಮ ರಾಕ್ಷಸನ ಕುಮಸಿಗೆ ನೆರೆದನು ಶ್ರೀದತ್ತ. ತೋರಿದ ತ್ರಿವಿಕ್ರಮಾರತಿಗೆ ವಿಶ್ವರೂಪವನು ಶ್ರೀದತ್ತ. ವಂದಿಸ ಬಂದಿಹ ಸೊಕ್ಕಿದ ವಿಪ್ರನ ಗರ್ವ ಕಳೆದನು ಶ್ರೀದತ್ತ. ವೇದದ ಸಾರ ನಿರೂಪಣ ಮಾಡುತ್ತ ಅದ್ಭುತ ಹೇಳಿದ ಶ್ರೀದತ್ತ. ತಿಳಿಯದ ವಿಪ್ರರು ವಾದವ ಬೆಳೆಸಲು ಹೊಲೆಯನ್ನ ಕರೆದನು ಶ್ರೀದತ್ತ. ಬಳಿದು ಭಸ್ಮವ ಕೃಪೆಯನ್ನು ಮಾಡುತ್ತ ವಾದಿಸ ಹೇಳಿದ ಶ್ರೀದತ್ತ. ಪಾಪಿಗಳಾಗಲೇ ಅಂಜಿ ನಡುಗಿದರು ಶಾಪವ ಕೊಟ್ಟನು ಶ್ರೀದತ್ತ. ಪಾಪ ಪುಣ್ಯದ ಸಂಚಿತ ಕರ್ಮದ ಫಲವನ್ನು ಸುರಿದ ಶ್ರೀದತ್ತ. ಭಸ್ಮ ಮಹಾತ್ಮೆಯ ತಿಳಿ ಹೇಳಿದನು ವಾಮದೇವನು ಶ್ರೀದತ್ತ. ವಿಸ್ಮಯಗೊಂಡಿಹ ರಾಕ್ಷಸ ಜನುಮಕ್ಕೆ ಮೋಕ್ಷವನಿತ್ತನು ಶ್ರೀದತ್ತ. ಸತಿ ಸಾವಿತ್ರಿಯ ಪತಿಮ್ರತನಾಗಲು ಅಳುವುದು ಕಂಡನು ಶ್ರೀದತ್ತ. ಸತಿ ಧರ್ಮದ ಇತಿಹಾಸವ ಹೇಳುತ್ತ ಸತಿ ಹೋಗೆಂದನು ಶ್ರೀದತ್ತ. ಹೋಗುವ ಮುನ್ನ ಕ್ಷೇತ್ರಕ್ಕೆ ಬಂದ ಬಾಲೆಯ ಹರಿಸಿದ ಶ್ರೀದತ್ತ. ಹೋಗದು ಜೀವ ಎನ್ನಯ ನುಡಿದು ಮಂಗಳವೆಂದನು ಶ್ರೀದತ್ತ. ಚೇತರಿಸಿತು ಶವ ಅಭಿಷಿತ ಜಲದಿಂ ಪ್ರೋಕ್ಷಣೆ ಮಾಡಲು ಶ್ರೀದತ್ತ. ಆತುರದಿಂ ದಂಪತಿಗಳು ಬಾಗಲು ಆಶೀರ್ವದಿಸಿದ ಶ್ರೀದತ್ತ. ರುದ್ರಾಧ್ಯಾಯದ ರುದ್ರಾಕ್ಷಿಯ ಕಥೆ ಹೇಳಿದನವರಿಗೆ ಶ್ರೀದತ್ತ. ಭದ್ರಸಿ ಮಂತಿನಿ ಮಾಡಿದ ಚಂದಿರ ವಾರದ ವ್ರತವನು ಶ್ರೀದತ್ತ. ಬೆಳಗಿನಿಂದಲೀ ರಾತ್ರಿಯವರೆಗಿನ ವಿಹಿತ ಕರ್ಮವನ್ನು ಶ್ರೀದತ್ತ. ತಿಳಿಯಪಡಿಸಿದ ವಿಪ್ರನ ಮಡದಿಗೆ ಪರಾನ್ನ ದೋಷವ ಶ್ರೀದತ್ತ. ಮೂವರ ಭೋಜನ ಅಕ್ಷಯವಾಗಿಸಿ ದಾಸಗೊಲಿದನು ಶ್ರೀದತ್ತ. ಸಾವ ಸಮೀಪದ ಗಂಗಾ ಮಾತೆಗೆ ಮಕ್ಕಳ ಕೊಟ್ಟನು ಶ್ರೀದತ್ತ. ವಣಮರ ಚಿಗುರಿಸಿ ನರಹರಿ ವಿಪ್ರನ ಕುಷ್ಠವ ಕಳೆದನು ಶ್ರೀದತ್ತ.
ಅಣುರದಿ ಅಂಜಿಕೆ ತೋರುತ ಶಿಷ್ಯನ ಪರೀಕ್ಷೆ ಮಾಡಿದ ಶ್ರೀದತ್ತ. ಕಾಶಿ ಕ್ಷೇತ್ರದ ಮಹಿಮೆಯ ತೋರಿದ ಸಾಯನ ದೇವಗೆ ಶ್ರೀದತ್ತ. ತೋಷದಲವನು ಹಾಡುತ್ತಲೆಂದನು ಹರಿಹರ ಬ್ರಹ್ಮನು ಶ್ರೀದತ್ತ. ಅನಂತನ ವ್ರತ ಮಹಿಮೆಯ ಹೇಳುತ್ತ ವ್ರತವ ಮಾಡಿಸಿದನು ಶ್ರೀದತ್ತ. ಅನಂತ ಕೋಟಿಯು ಅನಂತ ರೂಪನು ಅನಂತ ಮಹಿಮನು ಶ್ರೀದತ್ತ. ನೇಕಾರಗೆ ಶ್ರೀಶೈಲಯ ಯಾತ್ರೆಯ ಮಾಡಿಸಿದನು ತಾ ಶ್ರೀದತ್ತ. ಸಾದರದಿ ಶಿವರಾತ್ರಿ ಮಹಿಮೆಯ ಹೇಳಿದ ನಾಥಗೆ ಶ್ರೀದತ್ತ. ದೇವಿಯ ಭಕ್ತನ ಕುಷ್ಠ ನಿವಾರಿಸಿ ಜ್ಞಾನವ ಕೊಟ್ಟನು ಶ್ರೀದತ್ತ. ಕವಿಯಾದ ಕಲ್ಮೇಶನರ್ಚಕನ ಶಿಷ್ಯನ ಮಾಡಿದ ಶ್ರೀದತ್ತ. ಹಸುಳೆಯರೆಲ್ಲರನ್ನು ಮೆಚ್ಚಿಸಿ ಧರಿಸಿದ 8 ರೂಪವ ಶ್ರೀದತ್ತ. ಕೃಷಿಕನ ಮೌನಾಚರೆಗೊಲಿದಿತ್ತನು 100 ಮಡಿ ಧಾನ್ಯವ ಶ್ರೀದತ್ತ. ಪುರಜನರಿಂ ಸಹ ಸಕಲ ತೀರ್ಥಗಳ ಯಾತ್ರೆಯ ಮಾಡಿದ ಶ್ರೀದತ್ತ. ಪೂರ್ವಾಶ್ರಮದ ಭಗಿನಿಯ ಪಾಪ ಕ್ಷಾಲನೆ ಮಾಡಿದ ಶ್ರೀದತ್ತ. ಹರುಷತಿ ಹೇಳಿದ ಗುರುಗೀತೆಯನು ನಾಮಧಾರಕಗೆ ಶ್ರೀದತ್ತ. ನೆರೆ ನಂಬುವರನು ಪರಿಪಾಲಿಸುವುದು ನಿಶ್ಚಿತವೆಂದನು ಶ್ರೀದತ್ತ. ಯಾಕೋ ರಜಕ ಎನ್ನುತ್ತ ಯವನರ ರಾಜನ ಕರೆದನು ಶ್ರೀದತ್ತ. ಕಾಕುಗೊಂಡಿಹ ರಾಜನ ಮಂಡಿಯ ರೋಗವ ಕಳೆದನು ಶ್ರೀದತ್ತ. ಯವನರ ಕಾಟಕ್ಕೆ ಕದಳೀವನಕ್ಕೆ ಹೋಗುವೆನೆಂದನು ಶ್ರೀದತ್ತ. ಅವಸರದಿಂಬಲು ಶೋಕಿಸಬೇಡಿರಿ ಇಲ್ಲಿಹೆನೆಂದನು ಶ್ರೀದತ್ತ. ಹಾಡಿರಿ ಹಾಡಿರಿ ಮತ್ತೆ ಆರುತಿ ಮಾಡಿರಿ ಎಂದನು ಶ್ರೀದತ್ತ. ಬೇಡಿದ ಕೊಡುವೆನು ಭಾವುಕ ಜನರಿಗೆ ಸತ್ಯವು ಎಂದನು ಶ್ರೀದತ್ತ. ಅತಿ ಸಂಕ್ಷೇಪದ ಈ ಗುರು ಚರಿತೆಯ ದಿನವು ಹಾಡುವ ಕೇಳ್ವರಿಗೆ ಅತಿ ಆನಂದವು ಮೇಲ್ ಸುಖ ಸಂಪದ ಪಾಲಿಸುವನು ಶ್ರೀದತ್ತ. ಮಂದಮತಿನ ತೊದಲ್ ನುಡಿಯಿಂದ ಹಾಡಿದೆನಿದನು ಶ್ರೀದತ್ತ. ವಂದಿಸುತ್ತಲಿನ ಅರ್ಪಣ ಮಾಡುವೆ ನಿನ್ನಡಿಗಳಿಗೆ ಶ್ರೀದತ್ತ. ಮಂಗಳ ಮಂಗಳ ನಿತ್ಯ ಸುಮಂಗಳ ಮಂಗಳಮಯನು ಶ್ರೀದತ್ತ. ಗಂಗೆ ಮಾಳಾಂಬಿಕೆ ಕಾಂತ ಸ್ವರೂಪನು ಸಚ್ಚಿದಾನಂದಮಯ ಶ್ರೀದತ್ತ. ಗಂಗೆ ಮಾಳಾಂಬಿಕೆ ಕಾಂತ ಸ್ವರೂಪನು ಸಚ್ಚಿದಾನಂದಮಯ ಶ್ರೀದತ್ತ. ಸಚ್ಚಿದಾನಂದಮಯ ಶ್ರೀದತ್ತ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.